ದಲಿತ ಸಮಾಜದ ಮುಖಂಡರುಗಳಿಗೆ, MLAಗಳಿಗೆ, MP ಗಳಿಗೆ ಈ ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಕಳೆದ ವರ್ಷದ ಬಡ್ಜೆಟ್ಗೆ ಅಂದರೆ 24-25ನೇ ಸಾಲಿನ ಬಡ್ಜೆಟ್ಗೆ ಹೋಲಿಸ್ಕೊಂಡ್ರೆ 25-26ನೇ ಸಾಲಿನ ಬಡ್ಜೆಟ್ಟು ಹೆಚ್ಚುವರಿಯಾಗಿ 38,166 ಕೋಟಿ ಹೆಚ್ಚುವರಿ ಬಡ್ಜೆಟನ್ನು ಮಂಡಿಸಿದ್ದಾರೆ. 38,166 ಒಟ್ಟು ಬಡ್ಜೆಟ್ ಇರೋದೆಷ್ಟು? 25-26ನೇ ಸಾಲಿಂದು 4,09,549 ಲಕ್ಷ ಕೋಟಿಗಳು. ಹೆಚ್ಚುವರಿ ಸಂಗ್ರಹ ಮಾಡಲಿಕ್ಕೆ ಪ್ಲಾನ್ ಮಾಡಿಕೊಂಡಿರೋದು 38,166. ಇಷ್ಟೊಂದು ಹೆಚ್ಚುವರಿ ಸಂಗ್ರಹ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ದಲಿತರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಭಿವೃದ್ಧಿಗೆ ಮಾತ್ರ ಮೀಸಲಿರ್ತಕ್ಕಂಥ ಈ ಹಣವನ್ನು, ಅದರಲ್ಲಿ 13,433 ಕೋಟಿಯನ್ನು ಯಾಕೆ ತಗೋತಾ ಇದ್ದಾರೆ? ಇವರ ಗ್ಯಾರಂಟಿ ಯೋಜನೆಗಳಿಗೆ ಬೇಕಾಗಿರ್ತಕ್ಕಂಥದ್ದು ಈ ಸಾಲಿನಲ್ಲಿ ಅವರೇ ಬಡ್ಜೆಟಲ್ಲಿ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥದ್ದು 51,000 ಕೋಟಿ. ಹೆಚ್ಚುವರಿ ಸಂಗ್ರಹ ಮಾಡ್ತಾ ಇರೋದು ಎಷ್ಟು? ಪ್ಲಾನು 38,166 ಕೋಟಿ. ಈ ದುಡ್ಡಲ್ಲಿ ಗ್ಯಾರಂಟಿಗಳನ್ನ ಬರೆಸಿ ನೀವ್ಯಾಕೆ ನಮ್ಮ ದುಡ್ಡು ಕಿತ್ಕೋತಾ ಇದ್ದೀರಿ? ಈ ಸಂದರ್ಭದಲ್ಲಿ 51 ಜನ SC ST MLAಗಳಿಗೆ ನನ್ನ ಒತ್ತಾಯ ಏನು ಅಂತಂದ್ರೆ, ಬಡ್ಜೆಟ್ ಇನ್ನೂ ಅಪ್ರೂವ್ ಆಗಿಲ್ಲ, ಮಂಡನೆ ಆಗಿದೆ ಅಷ್ಟೇ. ಬಡ್ಜೆಟ್ಗೆ ಇಡೀ ವಿಧಾನಸಭೆ ಅಪ್ರೂವಲ್ ಕೊಡಬೇಕು, ಇಲ್ಲಾಂದ್ರೆ ಬಡ್ಜೆಟ್ ಪಾಸ್ ಆಗಲ್ಲ. ಈ ಬಡ್ಜೆಟ್ ಮೇಲೆ ಚರ್ಚೆ ನಡೆಯುತ್ತೆ. ಆ ಚರ್ಚೆನಲ್ಲಿ SC ST ಮೀಸಲು ಕ್ಷೇತ್ರದಿಂದ ಗೆದ್ದು ಬಂದಿರತಕ್ಕಂತಹ 51 ಜನ MLAಗಳು ಇವ್ರಿಗೇನಾದ್ರೂ ಮೀಸಲು ಕ್ಷೇತ್ರದಿಂದ ಗೆದ್ದು ಬಂದಿದ್ದೀನಿ ಅನ್ನುವಂತಹ ಕನಿಷ್ಠ ಪ್ರಜ್ಞೆ ಇದ್ರೆ ವಿಧಾನಸಭೆಯಲ್ಲಿ ಪಕ್ಷಭೇದ ಮರೆತು ಎದ್ದು ನಿಂತ್ಕೊಂಡು ಗಲಾಟೆ ಮಾಡಿ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಬೇಕು. ಏನು 38-39 ಸಾವಿರ ಕೋಟಿ ಹೆಚ್ಚುವರಿ ಬಡ್ಜೆಟ್ ಮಂಡಿಸಿದಿರಿ, ಆ ಹಣದಲ್ಲಿ ಗ್ಯಾರಂಟಿಗಳು ಕೊಡಿ. ವಿಶೇಷ ಘಟಕ ಯೋಜನೆ, ಬುಡಕಟ್ಟು ಯೋಜನೆಗೆ ನಿಗದಿಯಾಗಿರ್ತಕ್ಕಂಥ 42,000 ಕೋಟಿ ಏನಿದೆ ಅದನ್ನ SC STಗಳ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು ಅಂತ ಹೇಳಿ ಒತ್ತಾಯ ಮಾಡಬೇಕು, ಹೋರಾಟ ಮಾಡಬೇಕು ವಿಧಾನಸಭೆ ಒಳಗಡೆ. ಈ ಬಡ್ಜೆಟ್ ಈಗೇನು SCP TSP ಹಣವನ್ನು ಡೈವರ್ಟ್ ಮಾಡ್ಕೊಳ್ಳೋಕ್ಕೆ ಪ್ಲಾನ್ ಮಾಡಿದ್ದಾರೆ, ಈ ಬಡ್ಜೆಟ್ ಪಾಸ್ ಆಗಬಾರ್ದು. ಇಷ್ಟೆಲ್ಲ ಒತ್ತಾಯದ ಮೇರೆಗೂ ಈ 51 ಜನ MLAಗಳು, SC ST MLAಗಳು ಈ ಬಡ್ಜೆಟ್ ಆಸ್ ಇಟ್ ಈಸ್ ಪಾಸ್ ಆಗಕ್ಕೆ ಅವಕಾಶ ಕೊಟ್ಟರೆ ಇಡೀ ಕರ್ನಾಟಕದ ಮೀಸಲು ಕ್ಷೇತ್ರದ ಜನ ಮತ್ತು SC ST ಸಮುದಾಯಗಳು ಇವ್ರನ್ನ ನಿಮ್ಮ ಕ್ಷೇತ್ರಕ್ಕೆ ಕಾಲಿಡಕ್ಕೆ ಬಿಡಬೇಡಿ. ನಿಮ್ಮ ಮಕ್ಕಳ ಭವಿಷ್ಯ ಇದೆ ಇದರಲ್ಲಿ, ನಿಮ್ಮ ಬದುಕಿದೆ ಇದರಲ್ಲಿ. ನಿಮ್ಮ ಬದುಕಿಗೆ ಕೊಳ್ಳಿ ಇಡ್ತಕ್ಕಂಥ ಬಡ್ಜೆಟ್ನ ಮಂಡನೆ ಮಾಡಿದಾರಲ್ಲ ಸಿದ್ದರಾಮಯ್ಯನವರು, SC STಗಳನ್ನ ಪ್ರತಿನಿಧಿಸ್ತಕ್ಕಂಥ ಶಾಸಕರುಗಳಿಗೆ ಕನಿಷ್ಠ ಪ್ರಜ್ಞೆ ಬೇಡವಾ? ಆದ್ರಿಂದ ನನ್ನ ಒತ್ತಾಯ ಏನು ಅಂತಂದ್ರೆ, SCP TSP ಹಣ ಏನು 13,433 ಕೋಟಿ ಡೈವರ್ಟ್ ಮಾಡ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಿ, ಇದನ್ನ ಡೈವರ್ಟ್ ಆಗಕ್ಕೆ ಬಿಡಕೂಡ್ದು. ನಾವು ವಿಧಾನಸಭೆಯ ಹೊರಗಡೆ ದಲಿತ ಸಂಘಟನೆಗಳ ಜೊತೆ ಸೇರಿ
ನಾವು ಹೋರಾಟ ಮಾಡ್ತೀವಿ, ಜನಜಾಗೃತಿ ಮೂಡಿಸ್ತೀವಿ. ಆದರೆ ಸಂವಿಧಾನದ ಅನುಚ್ಛೇದ 332 ಮೂಲಕ ಮೀಸಲು ಕ್ಷೇತ್ರದಲ್ಲಿ ಗೆದ್ದೋಗಿದ್ದೀರಲ್ಲ ನೀವು ಮಾತಾಡಿ ಅಸೆಂಬ್ಲಿ ಒಳಗಡೆ.